ಹುಷಪ್ಪ ಮನೆಗೆ ಬಂದಿ ನೋಡು. ಬೆಪ್ಪ ಮೈ ಕೈ ಎಲ್ಲ ನುಸಾಕತೈತಿ ನೋಡ್ಲಿ. ಹೌದಾ ರೀ? ನಂಗೂ ರೀ ಭಾಳ ಮೈಕೈ ಎಲ್ಲ ನುಸಾಕತ್ತದ. ಬರ್ರಿ ಹೋಗೋಣ ಮನೆಗೆ ಹೋಗಿ ಒಂದು ತಾಸು ಮಕ್ಕಳೋಣಂತ. ಹ್ಞೂನಪ್ಪ ಬಾ ಬಾ ನಡಿ ಒಳಗೋಗಿ ಒಂದು ತಾಸು ಮಲ್ಕೊಂಡು ಎದ್ದೇಳುನಂತ. ಮತ್ತು ಆಮೇಲೆ ನೋಡಿದ್ರಾಯ್ತು. ಮತ್ತು ನೋಡೋಣಂತ ನಾಳೆಗೆ ಏನು ಮಾಡೋದು ಅಂತ ಹೇಳಿ. ಆಯ್ತಿಲ್ಲ? ಲೇ ಬಾ ಇಲ್ಲೇ ನಿಂತಿಲ್ಲ ನೀ, ಒಳಗೆ ಬಾ ಪಟ್ಟೆನಂಗೆ ಬಾ. ಯಾಕ್ರಿ ಏನಾಯ್ತಾ? ಅಯ್ಯೋ ಇಲ್ಲೇ ನಿಂತಿಯಲ್ಲಿ ಬಾ, ಮೊದಲು ಒಳಗೆ ಹೋಗುನು. ಯಾಕಂದ್ರೆ ನಾನು ಅಲ್ಲಿ ಮಂಜಕ್ಕೆ ಆರಾಮಿಲ್ಲ, ನಾನು ಹೆಂಡತಿನ ಅಡ್ಮಿಟ್ ಮಾಡ್ಬಿಡ್ತೇನೆ ಅಂತ ಹೇಳೀನಿ. ಈಗ ಮತ್ತೆ ನಿನ್ನ ಯಾರು ನೋಡಿ ಮತ್ತೆ ಹೋಗಿ ಅಲ್ಲೇ ಹೇಳಿ ಅದು ಯಾಕಬೇಕು ಮಾರಾಯ. ಬಾ ಒಳಗೆ ನಡಿ. ಹಾ ಹೌದೌದೌದು, ನನಗೆ ಆರಾಮಿಲ್ಲ ಅಂತ ಹೇಳೋ ಬದ್ಲಿ ನಿಮಗೆ ಆರಾಮಿಲ್ಲ ಅಂತ ಹೇಳ್ಬೇಕಿಲ್ಲ. ಈಗ ನೋಡು ಕದ್ದು ಮುಚ್ಚಿ ಓಡಾಡ್ಬೇಕು ಅಂತ ಪರಿಸ್ಥಿತಿಗೆ ತಂದಿಡ್ತೀರಿ ನೀವು ನನ್ನ. ನಡ್ರಿ ಒಳಗೆ ಹೋಗೋಣ, ಸಾಕ್ದನದ್ರಿ. ನನಗೆ ಆರಾಮಿಲ್ಲ ಅಂತಂದು ಹೇಳಿದ್ರೆ ಹೋಗಿ ನೀರೊಕ್ಕ ಇಸ್ಕೊಂಬರ್ತಿದ್ದೇನೆ ಹೇಳ ನೋಡೋಣ. ಅಷ್ಟು ಆರಾಮಿರ್ಲಾರ್ದವ ಹೆಂಗೆ ಬಂದೆಪ್ಪ ಅಂತ ಕೇಳ್ತಿದ್ರು ಅವರು. ನಡಿ ಸಾಕು, ಭಾಳ ನಾಟಕ ಮಾಡಬೇಡ. ಆಯ್ತಾ ಬರ್ರಿ. ಲೇ ಒಂದು ಸ್ವಲ್ಪ ನೀರು ತೊಗೊಂಬಾಲೆ, ನಾ ಇಲ್ಲೇ ಸೋಫಾ ಮೇಲೆ ಅಡ್ಡಾತೀನಿ ಕುಡಿದು. ಅಯ್ಯ ಅಷ್ಟು ಬೇಕಂದ್ರ ಎದ್ದು ಬಂದು ತಗೋರಿ. ನನಗೇನು ಹರ್ಕತ್ತಾಗಿಲ್ಲ ನಿಮಗೆ ನೀರು ಕೊಡಾಕ. ನಾ ಹೋಗ್ತೀನಿ ಮನ್ಯಾಗ ಮಕ್ಕೊಳಕ. ಆರಾಮಿಲ್ಲ ನನಗೆ, ನಾನು ಪೇಷಂಟ್ ಅದೇನಂತ ತಿಳ್ಕೊರಿ. ಅಯ್ಯೋ ನನ್ನ ಕರ್ಮಾನ. ಹಾ ಇದು ನಿಮ್ಮ ಕರ್ಮನೆ. ಬಾಯ್ ಬಾಯ್. ನೋಡ್ರಿ ಗೊತ್ತಾತನ್ರಿ, ಇಷ್ಟು ಸಾಲ ಮಾಡಿ ನಾನು ಹೆಂಡತಿಗೆ ನನ್ನ ಹೆಂಡತಿ ಚಂದಿರ್ಲಿ ಅಂತೇಳಿ ಸಾಲ ಮಾಡಿ ತಂದು ಕೊಟ್ರೆ ಈಕಿ ನನಗೆ ಒಂದ್ಸರಿಗೆ ನೀರು ಕೊಡಲಿಲ್ಲ. ನೋಡಿದ್ರಿ ಎಂತ ನನ್ನ ಹಣೆ ಬರ ಆಯ್ತಂತಂದು. ಅಯ್ಯಪ್ಪ ಮಕ್ಕಳು ಮೊದಲು ಈಕಿಂದ ವಿಚಾರ ಮಾಡ್ಕೊಂಡು ಕೂತ್ರೆ ಮತ್ತೆ ಸಂಜೆಗೆ ಬರೋ 5,000 ರೂಪಾಯಿ ಕತ್ರೆ ಆಗಿದ್ದಿತ್ತು. ಮಕ್ಕಳು ನಡಿಪ್ಪ. ನೋಡಿದ್ರ ಫ್ರೆಂಡ್ಸ್, ಸಾಲ ಮಾಡಿ ಇಷ್ಟೆಲ್ಲ ಅಡ್ಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಎಲ್ಲ ತಿನ್ಕೊಂಡು ಉಣ್ಕೊಂಡು ಮತ್ತೆ ಈ ನನ್ನ ಮಗನಿಗೆ 5,000 ರೂಪಾಯಿ ಬೇಕಂತ. ನೋಡ್ರಿ ಇವನು ಇನ್ನೂ ಎಷ್ಟೆಷ್ಟು ಸಾಲ ಮಾಡ್ತಾನ ಅಂತ ನಿಮ್ಗೆ ಗೊತ್ತಾಕೈತಿ. ಇವ ಮಾತ್ರ ದುಡಿಯವಲ್ಲ, ದುಃಖ ಬಡಿಯವಲ್ಲ, ಇಂಥ ಕೆಲಸ ಮಾಡ್ಕೊಂತ ಅಡ್ಡಾಡವ್ರಿ. ಇವ ಏನು ಮಾಡ್ತಾನ ಅನ್ನೋದು ವೇಟ್ ಮಾಡ್ರಿ, ಮುಂದಿನ ಸಂಚಿಕೆ ಒಳಗೆ ತೋರಿಸ್ತೀನಂತ್ರಿ. ಈ ಥರ ಜನನೂ ಇರ್ತಾರ್ರಿ, ಅಲ್ಲಿ ಸಾಲ ತೆಗೆದು ಇಲ್ಲಿ ಕೊಡೋದು, ಇಲ್ಲಿ ಸಾಲ ತೆಗೆದು ಇಲ್ಲಿ ಕೊಡೋದು. ಈಗ ಮಂಜಕ್ಕನ ಕಡೆ ಸಾಲ ಮಾಡ್ಯಾನ್ರಿ, ಈಗ ಮತ್ತೆ ಯಾವಾಗ ಅಕ್ಕಿ ಸಾಲ ಕೇಳಕತ್ತಾಗ ಮತ್ತೆ ಯಾರ ಕಡೆ ಇಸ್ಕೊತಾನ ನೋಡೋಣ ಬರ್ರಿ, ಇವ್ನ ಕೈಯಾಗ ಯಾವ ಹೆಣ್ಮಕ್ಳು ಸಿಗ್ತಾರಾ ಅಂತಂದು. ಯಾಕಂದ್ರೆ ನಮ್ಮ ನೀಲಕ್ಕ ಬೆಳಿಗ್ಗೆಯಿಂದ ಕನ ಒಳ್ಳಾಗ್ಯಾಳ ನೋಡ್ರಿ. ಎಲ್ಲಿ ಹೋಗ್ಯಾಳ ಏನು ತೇ ಒಳ್ಳಾಗೈತೆ ನೋಡ್ರಿ. ನಮ್ಮ ನೀಲಕ್ಕ ಮನೆಗೆ ಬರಲಿಲ್ಲ ಅಂದ್ರೆ ಭಾಳ ಬೇಜಾರಾಕಿತ್ತು ನೋಡ್ರಿ ನನಗೆ. ಆದ್ರೆ ಮಗಳದು ಮನೆಗೆ ಹೋಗ್ತೀನಿ ಅಂತ ಅಂದಿದ್ಲು, ಗೊತ್ತಾಯ್ತು ಬಿಡ್ರಿ. ನೀನು ಫೋನ್ಯಾಗ ಹೇಳ ಮಗಳ ಮನೆಗೆ ಹೋಗ್ತೀನಿ ಅಂತಂದು. ಆದ್ರೆ ಇಷ್ಟೊತ್ತಾಯ್ತು ಬರೋದಿಲ್ಲ, ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಏನಪ್ಪ ಮಾಡೋದು? ಅದ್ರಾಗ ಈಗ ಒಬ್ಬಕ್ಕೆ ಮನ್ಯಾಗ ಅದೇನಲ್ಲ ತಲೆ ಕೆಟ್ಟಂಗೆ ಆಕೈತ್ರಿ. ಅದ ಮಕ್ಕಳಿದ್ದಾಗ ಯಾಕಾರ ಮಕ್ಳ ಮನ್ಯಾಗ ಅದವಪ್ಪ ಅನ್ಸುತ್ತ. ಗಂಡ ಮಕ್ಕಳು ಇವ್ರ ಆಫೀಸಿಗೆ ಹೋಗ್ಬೇಕು, ಇವ್ರ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಅಂದಾಗಪ್ಪ ಒಂದಿಟ್ಟು ನೆಮ್ಮದಿ ಇರುತ್ತಾ ಅನ್ಸುತ್ತ. ಆದ್ರೆ ನೋಡ್ರಿ ಈಗ ಹೋಗ್ಯಾರ, ನನಗರ ಖಾಲಿ 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 ಅನ್ಸಕತ್ತೈತಿ. ನಿಮಗೂ ಹಂಗೆ ಅನಿಸ್ತೈತಲ್ರಿ? ಮಧ್ಯಾಹ್ನ ಒಬ್ಬರ ಇರೋರಿಗೆ ಹಂಗೆ ನೋಡ್ರಿ. ಈ ಹೆಣ್ಮಕ್ಳ ಜೀವನಕ್ಕೆ ಯಾವುದಕ್ಕೂ ಸಮಾಧಾನನ ಇಲ್ರಿ ಅಲ್ರಿ. ನಮ್ಮ ಮಂಚಕ್ಕೆ ಬರಕತ್ತಾಳಲ್ಲ, ಬರ್ರಿ ನನಗೂ ಬೇಜಾರಾಗಕತ್ತಿತ್ತು. ಇನ್ನು ಮಂಚಕ್ಕೆ ಬಂದ್ಲಂದ್ರೆ ಅವ್ರು ಸುದ್ದಿ ಮಾತಾಡಕ ಭಾಳ ಚಲೋ ಆಕೈತೆ ಅಲ್ರಿ. ಅದ ಒಂದು ನಮಗೇನೈತಿ, ಅದ ಒಂದು ಟೈಮ್ ಪಾಸ್ ಆಗ್ಬಿಡ್ತೈತಿ. ಈಗ ನೋಡ್ರಿ ಟೈಮ್ ಹೆಂಗೆ ಹೋಗುತ್ತಂದ್ರೆ ಗೊತ್ತಾಗಲ್ಲ. ಲೇ ಸರಿತಾ, ಏನು ಮಾಡಾಕತ್ತಿಲ್ಲ? ಒಂದು ಮುಂಜಾನೆಗಿಂದ ಮನೆ ಕಡೆ ಬಂದೇ ಇಲ್ಲಲ್ಲ. ಅಯ್ಯ ಮಂಜಕ್ಕ ಬಾ, ಇಷ್ಟೊತ್ತನ ಕೆಲಸ ಆಯ್ತು, ಈಗ ಬೇಸರ ಆಗತ್ತೈತೆ ಅಂತ ಹೇಳಿ ಬಂದು ಕೂತ್ಯ. ನೀನೇ ಬಂದಿ ನೋಡು, ಬಾ ಕುಂದ್ರು. ಹ್ಞೂ ಬಂದೆ ನೋಡು, ನನಗೂ ಬೇಸರ ಆಕತ್ತಿತ್ತ ಅಲ್ಲೇ. ಯಾಕ ಬೇಸರದಂಗಾಗಿ ಸುಮ್ಮ ಕೂತಿದ್ದೆ. ಮತ್ತು ಇನ್ನು ಅವ್ನು ರಿಕ್ಕಿ ತಲೆ ತಿನ್ನಕತ್ತಿದ್ದ. ಇನ್ನು ಆ ರಿಕ್ಕಿ ಸಂಬಂಧ ಸಾಕಾಗಿ ಇತ್ತಾಗ ಎದ್ದು ಬಂದೆ ನೋಡು ತಪ್ಪಿಸ್ಕೊಂಡು. ಹೌದು ನೋಡಕ್ಕ, ನನಗೆ ಕೇಳ್ಬೇಕಂತೀನಿ. ಅಂತ ಮಾಸ್ಟರ್ ಪೀಸ್ನ ತಂದು ಕೊಟ್ಟವ್ರ ಯಾರು ನಿಮಗೆ? ಹಾಂ ಅದು ಒಂದು ದೊಡ್ಡ ಕತೆ ಹೇಳ್ತೀನಿ ತಗೋರ್ವ, ಮುಂದೆ ಹೇಳ್ತೀನಂತ. ಈಗೇನು ಮಾಡ್ತಿ ಅವನ ಕತೆ ತಿಳ್ಕೊಂಡು? ಅಯ್ಯ ಹೌದನ? ಅಂದ್ರು ನಮ್ಮ ಸರ್ ನೋಡು, ಅವ ಅಷ್ಟು ಕಾಡ್ಸಿದ್ರು, ಅವ ಎಷ್ಟು ಜೀವ ಹಿಂಡಿದ್ರು ಅವನ್ನೇನು ಮನೆ ಬಿಟ್ಟು ಹಾಕಲ್ಲ ಅಕ್ಕ. ಹೇ ಅಂಥವೆಲ್ಲ ಮಾತಾಡೋದೇ ಇಲ್ಲ ಅವರು. ಯಾಕಂದ್ರೆ ಅವನು ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಅವ ಅಷ್ಟೆಲ್ಲ ಮಾಡ್ತಾನ ಮರಿತಾನ ಮಾಡ್ತಾನಂದ್ರೂ ಅವನ ಬಗ್ಗೆ ಅಂದ್ರೆ ಅಷ್ಟು ಪ್ರೀತಿ ನೋಡು ಅವ್ರಿಗೆ. ಹಾಗಾಗಿ ಏನೂ ವಿಚಾರ ಮಾಡಲ್ವ ನಾನು. ಅದು ನನಗಾದ್ರೂ ಅಷ್ಟ ಅವ ಬೇರೆಲ್ಲ, ನನ್ನ ಮಗ ಬೇರೆಲ್ಲ ಹಂಗೆ. ಆದ್ರೆ ಏನು ಸ್ವಲ್ಪ ಕಾಡ್ತೈತೆ ಅನ್ನೋದಷ್ಟ, ಅದನ್ನು ಬಿಟ್ರೆ ಮನಸ್ಸು ಮಾತ್ರ ಒಳ್ಳೇದೈತ್ಲಿ ಅದರದ್ದು. ನಮಗೇನಾರ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅನ್ಕೋನಿ, ಬರೀ ನೆಗಡಿ ಕೆಮ್ಮ ಆದ್ರೆ ಅವ ಏನು ನಮ್ಮನ್ನೇನು ಪಾದನ್ನೆಲ್ಲ ಕೂರಿಸ್ಕೊಡಲ್ಲ. ಮನ್ಯಾಗಿಂದು ಹೊಂದಿಕಿಲೆ ಎಲ್ಲ ಕೆಲಸ ಮಾಡ್ತಾನೆ, ನಾವೇನು ಹೇಳೋ ಅವಶ್ಯಕತೆನೇ ಇರಲ್ಲ. ಅಂಥ ಮನುಷ್ಯ ಅಲ್ಲೇ ಅವ. ಹಾಗಾಗಿ ನಮಗೆ ಅವನಿಂದ ಏನು ಬೇಜಾರಾಗಲ್ಲಪ್ಪ. ಆದ್ರೆ ಒಮ್ಮೆ ತಲೆ ಕೆಡ್ತೈತಿ ಅಷ್ಟೇ, ಬೈತೀವಿ. ಹೊಳ್ಳ ಅಪ್ಪಸೋದಕ್ಕೆ ನಾವು ಬೈದಿದ್ದೇ ನೆನಪಿರಲ್ಲ, ಮತ್ತೆ ಅವಳು ಬಂದುಬಿಡ್ತೈತಿ ಯಕ್ಕ 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 ಅಂದ್ಕೊಂಡು. ಏನು ಮಾಡೋದು, ಮತ್ತೆ ಅನುಸರಿಸ್ಕೊಂಡು ಹೋಗೋದ್ವಾ. ಹಂಗೆ ನಿಂತ ಮಾತಾಡತ್ತಿಯಲ್ಲ ಮಂಜಕ್ಕ, ಬಾ ಕುಂದ್ರು, ಒಂದಿಟ್ಟು ಚಾ ತೊಗೊಂಬರ್ಲೇನ?
ಅಯ್ಯ ಬ್ಯಾಡ ಬಿಡ್ಲೆ, ಈಗ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡ ಬಂದೀನಿ, ಮತ್ತೆಲ್ಲಿ ಮಾಡ್ಕೊಂಡು ಕುಂದಿರ್ತಿ. ಮತ್ತು ನೀಲಕ್ಕೆ ಏನಾರು ಫೋನ್ ಮಾಡಿದ್ಲ ಅನ್ಲೇ? ಹಾಂ, ಮತ್ತು ನನಗೂ ಫೋನ್ ಹಚ್ಚಿಲ್ಲ, ಮನೆಗೂ ಬಂದಿಲ್ಲಕ್ಕಿ. ಅದಕ್ಕೆ ಕೇಳಿದೆ ಏನಾಯ್ತು, ಫೋನ್ ಹಚ್ಚಿದ್ಲನ? ಏನಾರು ನೋಡಿದೆ ಅವ್ರ ಮನೆ ಹತ್ರ ಕಾಣಕತ್ತಿದ್ಲನ? ಅಯ್ಯೋ, ನೀಲಕ್ಕಗೆ ನಿನ್ನೆ ಫೋನ್ ಹಚ್ಚಿದ್ನಲ್ಲಿ ನಿಮ್ಮ ಮನ್ಯಾಗ, ಅವಾಗ ಹಚ್ಚಿದಕ್ಕೆ ಹೊಳ್ಳಿ ಹಚ್ಚಿಲ್ವಾ. ಮತ್ತು ಆಕಿ ಮಗಳ ಮನೆಗೆ ಹೋಗಿರ್ತಾಳ, ಜಗಳದಾಗಿರ್ತಾಳ, ಗದ್ದಲ್ದಾಗ ಅಂತೇಳಿ ಹಚ್ಚಕ್ಕೆ ಹೋಗಲಿಲ್ಲ. ಅದಕ್ಕೆ ಸುಮ್ಮಾಗಿ ನೋಡ, ಅದ್ರ ಮನೆ ಕಡೆ ಏನು ಬಂದಂಗೆ ಆಗಿಲ್ಲಕ್ಕಿ, ಯಾಕ ಆಕಿ ಧ್ವನಿನೂ ಕೇಳಿಲ್ಲ. ಅಯ್ಯ ಹೌದನ, ಆಯ್ತಾ. ಅಲ್ಲಲ್ಲೇ ಅವನು ಹಳೆಯಾಗನ ತಿಂಡಿ ಬಿಡಕ್ಕಿದ್ದಂಗೆ ಅದ ನೋಡಿ ನಮ್ಮ ನೀಲಕ್ಕನ ಹಳೆಯನ. ಎಂಥ ಕೆಟ್ಟ ಹೊಲಸದನ್ಲೇ ಅವ, ಎಟ್ರ ಸೊಕ್ಕಿರ್ಬೇಕು ನೋಡು. ಅದು ಅಂತ ನಮ್ಮ ಗಂಗಾನಂತ ಹೆಂಡತಿ ಪಡಿಬೇಕಂದ್ರೆ ಅವ ಪುಣ್ಯ ಮಾಡಿರ್ಬೇಕು. ಮಗಳು ಎಷ್ಟು ಶಾನೆ ಅದು, ಬಾಳೆತನಕ್ಕೆ ಎಷ್ಟು ಶಾನೆ ಅದು. ಹಾಂ, ಅಷ್ಟು ಚಂದ ಜೀವನ ಮಾಡ್ಕೊಂಡು ಹೋಗ್ಕಳಕ್ಕಿ. ಅಂಥಕ್ಕಿಗೆ ಇಂಥವು ಜೋಡಾಗ್ಯ ನೋಡು. ಈ ಕಾಲದಾಗ ಅಂಥ ಹೆಣ್ಮಗಳು ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಹ್ಞೂ, ಅಂತ ಹೆಣ್ಮಗಳನ್ನ ಪಡಿಬೇಕಂದ್ರೆ ಪುಣ್ಯನ ಮಾಡಿರ್ಬೇಕು. ನಿನ್ನ ಸೊಸಿನ ಅದಾಳಲ್ಲ ಮಂಗ್ಯನಂತಕ್ಕಿ, ಆಕಿ ಅಂತ ಹೆಣ್ಣದಾಳ ಏನಕ್ಕಿ. ಆ ಹಡಿಬಿಟ್ಟಿ ಸುದ್ದಿನ ತೆಗಿಬೇಡ ನೀನು. ಆಕಿನ ಹೆಸರು ಹೇಳಿದೆ ಅಂದ್ರೆ ನನಗೆ ಮೈ ಎಲ್ಲ ಉರಿತೈತಕ್ಕಿದು ಹೊಲಸು. ಎಂಥ ಹೆಂಗ್ಸದಾಳಲ್ಲ ಈಕಿ. ಅಂಥಕ್ಕಿನ ನನಗೆ ಮಗ ಏನಂತ ನೋಡಿ ಮದುವೆ ಮಾಡ್ಕೊಂಡ ಏನ. ಸಾಕಾಗೈತೆ ನನಗರ. ಇನ್ನೂ ನನ್ನ ಮಗನಾರ ಒಂಚೂರು ಫೋನರ ಹಚ್ತಾನ್ಲಿ, ಯವ್ವ ತಿನ್ರೇನು ಉಂಡ್ರೇನು ಆರಾಮದಿರೇನು ರೊಕ್ಕ ಐತಿಲ್ಲ ಹಾಕ್ಲೇನೋ ಮಾಡ್ಲೇನೋ ಅಂಥೇಳಿ. ಈಕಿಗೆ ಎಟ್ರ ಹಡಿಬಿಟ್ಟಿಗೆ ಸೊಕ್ಕೈತ್ಲಿ ಈಕಿಗೆ. ಕೊಡ್ರಿ ಅತ್ತಿ ಕಡೆ ನಾ ಮಾತಾಡ್ತೀನಿ, ಎರಡು ಮಾತನ್ನಂಗಿಲ್ಲ ಈಕಿ. ಬಿಡಾಡಿ ಊರು ಬಿಡಾಡಿ ಇಷ್ಟು ಸೊಕ್ಕೈತ್ಲೆ ನನ್ನ ಸೊಸಿಗೆ. ಹೇಳ್ತೀನಿ ನಿನಗೆ, ಆಕಿ ನೋಡಿದ್ನಿ ಅಂದ್ರೆ ಮಕ ಹೊಡಿಬೇಕು ಅನ್ಸುತ್ತೆ ನೋಡಿ ನನಗೆ. ಹೋಲ್ ಬಿಡು, ಏನು ಮಾಡೋದು, ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿರ್ಬೇಕು. ಏನೂ ಮಾಡೋಕ್ಕಾಗಲ್ಲ ಬಿಡ ಮಂಜಕ್ಕ, ನೀ ಯಾಕೆ ಬೇಸರ ಮಾಡ್ಕೊಂತಿ. ಹ್ಞೂನ್ವ, ಹಂಗೆ ಅನ್ಕೊಂಡು ಸುಮ್ಮಾಗೋದು ನೋಡಿ. ಏನು ಕೈಕಾಲಾಗ ಶಕ್ತಿ ಐತೆ, ಶಕ್ತಿ ಇರೋ ತನಕ ಮಾಡ್ಕೊಂಡು ತಿಂತೀವಿ, ಮುಂದೆ ಇಲ್ಲಿ ಕಾಲಕ್ಕೆ ನೋಡಿದ್ರೆ ಆಯ್ತು. ನೀಲಕ್ಕಗೆ ಫೋನರ ಹಚ್ಚು ನನ್ನ. ಹೇ ಬೇಡ ಈಗ ಹಚ್ಚಕ್ಕೆ ಹೋಗ್ಬೇಡ, ತಡಿ ನೋಡೋಣಂತ. ರಾತ್ರಿ ಹಚ್ಚೋಣಂತ. ಲೇ ನಾ ಒಂದು ಕೆಲಸ ಮಾಡೇನಿ ಲೇಪ. ಏನ ಮಂಜಕ್ಕ, ಏನು ಮಾಡಿದಿ? ಆ ರಮೇಶ್ ಬಂದಿದ್ದಲ್ಲೇಪ. ಆ ರಮೇಶ್ ಬಂದು ಒಂದು 10,000 ರೂಪಾಯಿ ಕೊಡಕ್ಕ ಅಂತಂದ. ಒಂದು 10-15 ರೂಪಾಯಿ ಕೊಡ ಅಂದ. ಅದಕ್ಕೆ ಕೊಟ್ಟಿನ್ವಾ. ಕೊಡ್ತಾನ ಇಲ್ಲ ಅನ್ನೋದು ಒಂದು ಸ್ವಲ್ಪ ಇದಾಗಕತ್ತೈತಿ ಬಿಡ. ಹೆಂಗೆ ಕೊಟ್ಟಿ? 2 ರೂಪಾಯಿನ 5 ರೂಪಾಯಿ ಬಡ್ಡಿ? ಅಯ್ಯೋ, ಈ ಹಾಳಾದ ತೆಲಿಗೆ ನೆನಪ ಅಲ್ವ ಬಡ್ಡಿ ಹೇಳಕ್ಕೆ ನನಗೆ. ಅದಕ್ಕೆ ಈಗ ಸರ್ ಬಂದು ಕೇಳಿದಾಗ ಎಷ್ಟ್ರ ಬಡ್ಡಿ ಕೊಟ್ಟಿ ಅಂತಂದ್ರೆ ನನಗೆ ಅಯ್ಯೋ ನಾ ಹೇಳಲಿಲ್ರಿ ಅಂತಂದೆ. ಅದಕ್ಕೆ ಸಂಜೆಗೆ ಬಂದಮೇಲೆ ಹೇಳಿ ಕಳಿಸ್ಬೇಕಂತ ಮಾಡೀನಿ. 5 ರೂಪಾಯಿ ಹೇಳ್ಬೇಕಂತ ಮಾಡೀನಿ. ಹೌದಾ, ಆಯ್ತಾ, ಚಲೋ ಅದನ್ಲಿವ. ಬಡ್ಡಿ ರೊಕ್ಕ ಕೊಡ್ತಾನೆ, ಮತ್ತೆ ಏನ ರೊಕ್ಕ ಇಸ್ಕೊಂತಾನ, ಆದ್ರೆ ಬಡ್ಡಿ ಕೊಡ್ತಾನ. ಆದ್ರೆ ಏನೈತಿ, ಸಾಲ ಜಲ್ದಿ ಕೊಡಲ್ಲ ಅದ್ರ ಹೊಳ್ಳಿ. ಅದ್ರ ಬಡ್ಡಿ ಮಾತ್ರ ಭಾಳ ಚಂದ ಕೊಡ್ತಾನಲ್ಲ, ತಿಂಗಳ ಕೊಡ್ಕೊಂಡು ಹೋಗ್ತಾನ. ಹೌದನ, ನೀ ಅಷ್ಟು ಹೇಳಿದೆ ಅಲ್ವಾ, ಸಾಕು ನೋಡು ನನಗೆ ಅಷ್ಟೇ. ಹ್ಞೂನ್ವಾ, ಚಲೋ ಅದಾನ ಮನುಷ್ಯ, ಮಾತಾಡಕನ್ನು ಎಲ್ಲದಕ್ಕೂ ಚಲೋ ಅದಾನ. ಆದ್ರೇನು ದುಡಿತೈತಿ, ಆದ್ರೆ ಅದ್ರ ದುಡ್ದಿದ್ದು ಎಲ್ಲಿ ಹಾಕ್ತೈತಿ ಏನ ಯಾರಿಗೆ ಗೊತ್ತು. ಮತ್ತು ಹೊಳ್ಳಿ ಸಾಲ ಮಾಡ್ತೈತಿ. ಏನ ಅವ್ನು ಹೆಂಡ್ತಿ ಒಂಥರನ ಅದಾಳ, ನೋಡ್ಬೇಕು. ಸರಿ ತೋಲೆ, ನಾ ಹೋಗಿ ಬರ್ತೀನಿ. ಮತ್ತು ಹೊತ್ತಾತು ಹೋಗ್ತೀನಂತ ನಾನು. ನೀಲಕ್ಕು ಏನಾರು ಫೋನ್ ಹಚ್ಚಿದ್ರೆ ಹೇಳು, ಇಲ್ಲ ಸಂಜೆ ಕಡೆ ಮನೆ ಕಡೆ ಬಾ, ರಾತ್ರಿಗೆ ಇಬ್ರು ಸೇರಿ ಫೋನ್ ಹಚ್ಚಿ ಮಾತಾಡೋಣ ಅಂತ. ಏನ ಮರಿಬೇಡ, ಬಾ. ಹ್ಞೂನಾ, ಬರ್ತೀನಿ ಮಂಜಕ್ಕ. ಆಯ್ತಾ, ನಾ ಹೋಗ್ತೀನಿ ತೋ. ಹ್ಞೂನ್ವಾ, ಹೋಗಿ ಬಾ. ನಾನು ಒಂದಿಷ್ಟು ಸಂಜೆ ಕೆಲಸನಾರು ಮಾಡ್ಕೋತೀನಿ. ಆಯ್ತಾಳಲ್ಲಿ. ಎಲ್ಲ ಕೆಲಸ ಮುಗೀತು, ಇವತ್ತಿಂದಂತೂ ಡ್ಯೂಟಿ ಮುಗೀತು. ಇನ್ನು ನಾಳೆಗೇನೆ ಈ ಚೇರ್ಗೆ ಹಾಯ್ ಹೇಳೋದು. ಬಾಯ್. ಯಾಕೋ ಇವತ್ತು ಶಂಕರ್ ಕಾಲ್ ಮಾಡಿಲ್ಲ, ಯಾಕೋ ಬಂದು ಇಲ್ಲ ಆಫೀಸಿಗೆ. ಏನು ಪ್ರಾಬ್ಲಮ್ ಆಗಿದೆ ಏನೋ, ನೋಡೋಣ. ಶಂಕರ್ ಇದ್ದಿದ್ರೆ ಚೆನ್ನಾಗಿರೋದು. ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏನು ಮಾಡೋದು, ಇರಲಿ ಫೋನ್ ಮಾಡೋಣ ಮನೆಗೆ ಹೋಗಿ. ಇಲ್ಲ ಅವನೇ ಕಾಲ್ ಮಾಡ್ತಾನೆ. ಹೇಗಿದ್ರು 1-2-3 ಸರಿ ಕಾಲ್ ಮಾಡಿದ್ದೀನಿ, ಮಿಸ್ ಕಾಲ್ ಕಾಣಿಸುತ್ತೆ ಅವನಿಗೆ. ಕಾಲ್ ಮಾಡ್ತಾನೆ, ವೇಟ್ ಮಾಡೋಣ. ಜಾನು, ಹೇ ಜಾನು. ಹಾಂ, ನನ್ನ ಭ್ರಮೇನಾ? ಜಾನು ಅಂತಿದ್ದಾರೆ. ಬಂದ್ಬಿಟ್ರಾ ಇವರು? ಓ ನೋ, ಇಷ್ಟೊತ್ತಿಗೆ? ಅಥವಾ ನನ್ನ ಭ್ರಮೆನೇ ಇರಬೇಕು. ಇಷ್ಟೊತ್ತಿಗೆಲ್ಲ ಆಫೀಸಿಗೆ ಯಾರಾದರೂ ಬರ್ತಾರಾ? ಸುಮ್ಮನೆ ಕೂಗಿದ್ದು ಕೇಳಿಸ್ತಾ ಇರಬೇಕು, ಜಾನು ಅಂತ. ಅವ್ರನ್ನೇ ನೆನೆಸ್ಕೋತಾ ಇದ್ನಲ್ಲ, ಸೊ ಆ ಥರ ನನಗೆ ಭ್ರಮೆ ಆಗಿರ್ಬೇಕು. ಜಾನು, ಈ ಕಡೆ ನೋಡು. ಹಾ, ನೀವಾ? ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಬೆಳಗ್ಗೆಯಿಂದ ಏನೂ ಸುದ್ದಿ ಇಲ್ಲ. ಏನು ನಿಮ್ಮದು, ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ ಆಫೀಸಿಗೆ? ಇಲ್ಲ ಜಾನು, ನಾನು ಆಫೀಸಿಗೆ ಏನು ಬಂದಿಲ್ಲ. ನೀನು ಇಲ್ಲೇ ಆಫೀಸಲ್ಲೇ ಇರ್ತೀಯ ಅನ್ಕೊಂಡು ಬಂದಿದ್ದು. ಇವತ್ತು ಬರೋಕ್ಕಾಗಲಿಲ್ಲ, ಲೀವ್ ಹಾಕಿದ್ದೆ ಆಲ್ರೆಡಿ, ಸೊ ಅದಕ್ಕೆ ಹಾಗೆ ಬಂದೆ. ಯಾಕೋಪ, ಏನಾಯ್ತು?
ತುಂಬ ಬೇಜಾರಾಗಿದ್ದೀರಾ? ಎಲ್ಲ ಹಾಳಾಗಿ ಹೋಯ್ತು. ಯಾಕೆ ಏನಾಯ್ತು? ಏನಿಲ್ಲ, ಗೊತ್ತಾ ನಿನಗೆ ಏನಾಯ್ತು ಅಂತ? ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಏನಾಯ್ತು ಹೇಳಿ. ಇಲ್ಲಿ ಬೇಡ, ಎಲ್ಲ ಸ್ಟಾಪ್ಸ್ ಇದ್ದಾರೆ, ಬಾ ಅಲ್ಲಿ ಕೆಫೆಗೆ ಹೋಗೋಣ. ಹೌದಾ, ಅಷ್ಟೊಂದು ಸೀರಿಯಸ್ಸಾ? ಎಸ್ ಜಾನು, ಸೀರಿಯಸ್ ಆಗಿರೋದಕ್ಕೆ ಕೆಫೆಯಲ್ಲಿ ಮಾತಾಡೋಣ ಅಂತ ಹೇಳಿದ್ದು. ಓಕೆ, ಬನ್ನಿ ಹೋಗೋಣ. ಬನ್ನಿ ಕುತ್ಕೊಳ್ಳಿ, ಕಾಫಿ ಹೇಳಾ? ಬೇಡ ಜಾನು, ಸುಮ್ಮನೆ ಕೂತ್ಕೋ. ಯಾಕೋ ಏನೋ ಆಗೈತಿ. ಯಾಕೆ ಇಷ್ಟು ಸೀರಿಯಸ್ ಅದಾರ ಅನ್ನೋದು ಗೊತ್ತಾಗೋಲ್ತು. ವೇಟ್ ಮಾಡೋಣ ಇರು. ಜಾನು, ಏನಾಯ್ತಂತ ಗೊತ್ತಾ ನಿನಗೆ? ಹೇಳಿಪ್ಪ, ಅವಾಗಿಂದ ಏನೋ ಹೇಳಬೇಕು ಅಂತಿದ್ದೀರಾ. ಏನಾಯ್ತು ಹೇಳಿ ಮೊದ್ಲು. ಜಾನು, ನನ್ನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಾಯ್ತು. ಹೌದಾ? ಹಾಗಿದ್ರೆ ಚಲೋ ಆಯ್ತಲ್ಲ, ನಾವಿಬ್ರು ಆರಾಮಾಗಿರ್ಬೋದು ಒಂದೇ ಮನೆಯಲ್ಲಿ. ಯಾವಾಗ ಕರ್ಕೊಂಡು ಹೋಗ್ತೀರಾ ನಿಮ್ಮ ಮನೆಗೆ? ಹೇಳಿ ಪ್ಲೀಸ್ ಶಂಕರ್, ಹೇಳಿ. ಹಾಗಲ್ಲ ಜಾನು, ಫಸ್ಟ್ ನನ್ನ ಮಾತು ಕೇಳಿ ನೀನು ಮೊದಲು. ಎಕ್ಸೈಟ್ಮೆಂಟ್ ಆಗಬೇಡ, ವೇಟ್ ಮಾಡು. ಫುಲ್ ನನ್ನ ಮಾತು ಕೇಳಿಬಿಟ್ಟು ಆಮೇಲೆ ನಿನ್ನ ಡಿಸಿಷನ್ ಹೇಳು, ಓಕೆ? ಹೌದಾ, ನಾನೇನೋ ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರಲ್ವಾ, ಸೊ ಅದಕ್ಕೆ ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅನ್ಕೊಂಡೆ. ಆಯ್ತು ಹೇಳಿ, ಏನಾಯ್ತು ಅಂತ. ಏನಾಯ್ತಂದ್ರೆ ಇಷ್ಟೆಲ್ಲ ಆಯ್ತು ನೋಡು. ಇನ್ನೂ ಚಲೋನೇ ಆಯ್ತಲ್ಲ ಬೇಬಿ, ಇದು ಸೂಪರ್ ಅಲ್ವಾ? ನಡೆ ನಮ್ಮ ಮನೆಗೆ ಹೋಗೋಣ. ಹೇಗಿದ್ರು ನಾವು ಫ್ಲಾಟ್ ತಗೋಬೇಕು ಅಂತ ಮಾಡಿದೀವಿ. ಫ್ಲಾಟ್ ತಗೊಂಡ್ಬಿಡೋಣ, ಇಬ್ರು ಆರಾಮಾಗಿ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ನೀವು ಇನ್ನು ಮುಂದೆ ನನ್ನ ಜೊತೆನೇ ಇರ್ಬೋದು 24 ಅವರ್ಸ್. ಮನೆಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಲ್ವಾ ಬೇಬಿ? ಹೌದು ಜಾನು, ಅದೆಲ್ಲ ಸರಿ, ನನಗೂ ನಿನ್ನ ಜೊತೆ ಇರೋದಕ್ಕೆ ಖುಷಿನೇ. ಆದ್ರೆ ಮಕ್ಕಳು ಇದಾರಲ್ಲ, ಸೊ ಮಕ್ಕಳನ್ನ ಹೇಗೆ ಬಿಟ್ಟಿರೋದು ಅಂತ ಅಷ್ಟೇ. ಅಯ್ಯೋ, ಅವಳಿಗೂ ಗೊತ್ತಾಗ್ಲಿ ಮಕ್ಕಳನ್ನ ಸಾಕೋದು ಈಸಿ ಅಲ್ಲ ಅಂತ. ಏನು ಭಾಳ ಅಂದ್ರೆ 1 ವೀಕ್ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಗೊತ್ತಾಗುತ್ತೆ ಮಕ್ಕಳನ್ನ ಹೇಗೆ ಸಾಕೋದು ಅಂತ. ಸ್ವಾಭಿಮಾನದಿಂದಲ್ಲ ಮಕ್ಕಳನ್ನ ಸಾಕೋದಂದ್ರೆ. ದುಡ್ಡು ಇಂಪಾರ್ಟೆಂಟು. ಅದು ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಬಿಡಿ ಹೋಗ್ಲಿ, ಗೊತ್ತಾಗ್ಲಿ, ಅನುಭವಿಸ್ಲಿ. ನಿಮ್ಮನ್ನೇ ಮನೆ ಬಿಟ್ಟು ಹೊರಗಡೆ ಹಾಕಿದಾಳಲ್ವಾ ಅವಳು ಸೊಕ್ಕು ಮುರಿಲಿ. ಹಾ ಬೇಬಿ, ಅದು ನಿಜಾನೇ. ಜಾನು, ಈಗ ಏನು ಮಾಡೋದು ಇವಾಗ? ನೆಕ್ಸ್ಟ್ ಪ್ಲಾನ್ ಏನು ಮಾಡೋದು? ಅಯ್ಯಪ್ಪ, ಚಲೋ ಆಯ್ತು, ಎಲ್ಲ ಬಿಟ್ಟು ಇಲ್ಲೇ ಬಂದಿದ್ದಾರೆ. ಇನ್ನು ಮುಂದೆ ಲೈಫ್ ಸೆಟ್ಲ್ ಆಗುತ್ತೆ. ಫ್ಲ್ಯಾಟ್ ತಗೊಂಡ್ಬಿಡೋಣ. ಫಸ್ಟ್ ಮಾಡೋ ಕೆಲಸನೇ ಅದು ಅಲ್ವಾ? ಏನು ವಿಚಾರ ಮಾಡ್ತಾ ಇದೀಯಾ ಜಾನು? ನಾನು ನಿನ್ನ ಜೊತೆ ಇರೋದು ಇಷ್ಟ ಇಲ್ವಾ ನಿನಗೆ? ಬೇಬಿ, ನಾನು ಆ ಥರ ವಿಚಾರ ಮಾಡ್ತೀನಾ? ನೀನು ನನ್ನ ಜೊತೆ ಇರೋದಂದ್ರೆ ಖುಷಿ. 24 ಅವರ್ಸ್ ನೀನು ನನ್ನ ಜೊತೆನೇ ಇರಬೇಕು, ಅದೇ ನನಗೆ ಹ್ಯಾಪಿ. ಬನ್ನಿ ಹೋಗೋಣ. ಖುಷಿ ತಾನೇ ನಿನಗೆ? ಹಾ ಬೇಬಿ, ನೀನು ನನ್ನ ಜೊತೆ ಇರೋದಂದ್ರೆ ಖುಷಿ. ನೆಕ್ಸ್ಟ್ ಪ್ಲಾನ್ ಅಂತ ಕೇಳಿದೆ ಅಲ್ವಾ? ಫಸ್ಟ್ ನಾವು ಫ್ಲ್ಯಾಟ್ ತಗೊಂಡ್ಬಿಡೋಣ, ಓಕೆ? ಆಮೇಲೆ ನೋಡೋಣ. ಹೇಗಿದ್ರು ಕಾರ್ ಇದೆ, ಫಸ್ಟ್ ಫ್ಲ್ಯಾಟ್ ತಗೊಳ್ಳೋಣ. ಹೇಗಿದ್ರು ಬುಕ್ಕಿಂಗ್ ಮಾಡಿಬಿಡಿ, ರೆಡಿ ಆಗಿರುತ್ತೆ. ಇನ್ನೊಂದು 2 ಮಂತಲ್ಲಿ ಆ ಫ್ಲ್ಯಾಟ್ಗೆ ಹೋಗ್ಬಿಡೋಣ ಅಂತ, ಓಕೆ? ಈ ಮನೇಲಿದ್ರೆ ಆ ಅಜ್ಜಿದು ಕಿರಿಕಿರಿ ಜಾಸ್ತಿ ಆಗುತ್ತೆ ಅಲ್ವಾ ಜಾನು? ಸೊ ಅದಕ್ಕೆ ಅಲ್ಲೇ ಹೋಗ್ಬಿಡೋಣ. ಇಲ್ಲಿ ನೋಡ್ತೀಯಲ್ಲ ಯಾವ ಥರ ಕಿರಿಕಿರಿ ಮಾಡುತ್ತೆ ಆ ಅಜ್ಜಿ, ಅದಕ್ಕೆ. ಹಾ ಬೇಬಿ, ಬನ್ನಿ ಹೋಗೋಣ ಮನೆಗೆ. ಟೈಮ್ ಆಯ್ತು ಆಲ್ರೆಡಿ. ಓಕೆ ಓಕೆ ಜಾನು. ಗಿಡಿ, ಗಿಡಿ, ಏನು ಮಾಡತ್ತಿಲ್ಲ? ಮಕ್ಕೋತೀನ್ರಿ ಅಂತ ಹೇಳಿ ಹೋದಾಕಿ ಎದ್ದ ಬಂದಿಯಲ್ಲ. ನಾನು ಬಂದು ಮಕ್ಕೋಣ, ನನಗೆ ನಿದ್ದೆ ಹತ್ತತಿ. ಏನು ಮಾಡತ್ತಿಲ್ಲ? ಇಲ್ರಿ, ಮಲ್ಕೊಂಡಿದ್ದೆ 1 ತಾಸು. ಮತ್ತು ಮಗಳು ಎಬ್ಸಿದ್ಲಪ್ಪ, ಹೊರಗೆ ಹೋಗಿ ಬರ್ತೀನಿ ತಡಿಯುವ, ನಾನು ಬಾಗ್ಲ ಹಾಕೋ ಅಂತ ಹೇಳಿ. ಬಾಗ್ಲ ಹಾಕ್ಕೊಂಡ್ರೆ ನಿದ್ದೆಲ್ಲಿ ಬರ್ತೈತಿ. ಅದಕ್ಕೆ ಆಯ್ತು ತೋರ್ವಾ, ನೀ ಹೋಗಿ ಬಾ ಅಂಥೇಳಿ ಇಲ್ಲೇ ಕೂತೀನಿ ನೋಡು. ಯಾಕ್ಲೆ, ಎದಕ್ಕೆ ಹೋಗ್ಯಾಳ ಹೊರಗೆ? ಹಾಂ, ಇಲ್ರಿ, ಬರ್ತೀನಿ ಅಂದಳ. 1-2 ನಿಮಿಷವ ಬರ್ತೀನಿ ಅಂತಂದು ಹೇಳಿ ಹೋಗ್ಯಾಳ. ಆಯ್ತು, ಈಗ ಬರೋ ಟೈಮ್ ಆಗಿರ್ಬೇಕು. ಯವ್ವಾ ನೋಡು, ನನ್ನ ಮಗಳಿಗೆ 100 ವರ್ಷ ಆಯಸ್ಸು. ನೆನ್ಸುರಾಗ ಬಂದ ಬಿಟ್ಲು. ಬಾರ ಮಗಳ. ಯಪ್ಪ, ಇದು ರೊಕ್ಕ ತಗೋ. ಈ ರೊಕ್ಕ ತಗೊಂಡು ನಾಳೆಗೆ ಒಂದು ನನಗೆ ರಾಟಿ ತಗೊಂಬಾ. ಏನ ಮಗಳ, ರೊಕ್ಕ ಇಲ್ಲಿಂದ ತಂದಿ? ನನಗೆ ಹೇಳಿದ್ರೆ ನಾ ತರ್ತಿದ್ದಿಲ್ಲನ ರಾಟಿ ತಗೊಂಬಾರಪ್ಪ ಅಂತಂದ್ರ. ಯಾಕ, ಎಲ್ಲಿಂದ ತಂದಿಬೇ? ಎಲ್ಲರೂ ಸಾಲ ಮಾಡಿದೇನಾ? ಇಲ್ಲಪ್ಪ, ಸಾಲ ಯಾಕೆ ಮಾಡಕ್ಕೆ ಹೋಲಿ. ನೀವು ಮದ್ವೆಗೆ ಹಾಕಿದ್ರಲ್ಲ ಬಳಿ ಇದ್ವು, ಅವನ್ನ ಅಡ ಇಟ್ಟೀನಿ. ಇಷ್ಟು ಬಂದೈತಿ, ಒಂದು 10,000 ರೂಪಾಯಿ ಐತಪ್ಪ. ಬರ್ತೈತಲ್ಲ ಇದ್ರಾಗ ರಾಟಿ? ಮಗಳ, ನಾನ ತಂದು ಕೊಡ್ತಿದ್ನಲ್ವೇ ನಿನಗ? ಬಳಿ ಯಾಕೆ ಒತ್ತಿಡಕ್ಕೆ ಹೋಗಿದ್ದಿ? ಮುತ್ತೈದನ ಮಗಳು ಬಳಿ ಯಾರು ಒತ್ತಿಡ್ತಾರ ಅನ್ಬೇ? ಯಪ್ಪ, ಅದೆಲ್ಲ ಬಿಡು. ಈಗ ನನ್ನ ರೊಕ್ಕದಿಂದ, ನನ್ನ ಬಳೆಯಿಂದನ ನಾ ತಂದೀನಿ. ಅದ ರೊಕ್ಕ ಇದನ್ನು ತೊಗೊಂಡೋಗಿ ನಂಗೆ ರಾಟಿ ತಂದು ಕೊಡು ಅಷ್ಟೇ ರೀ. ಹೋಲ್ ಬಿಡ್ರಿ, ತಂದು ಕೊಡ್ರಿ. ಏನೋ ಒಂದು ಮಾಡ್ತೀನಿ ಅಂತಾಳ, ಮಾಡೋಳಕ್ಕೆ. ಹಂಗಲ್ಲೇ ರೊಕ್ಕ ತಗೋಣಕತ್ತಾಳಿಕ್ಕಿ. ಅದೆಲ್ಲ ಬೇಡ, ಸುಮ್ಮ ಇಸ್ಕೋರಿ. ಇನ್ನು ಜಾಸ್ತಿ ವಾದ ಮಾಡ್ಕೊಂಡು ಕೂತ್ರಕ್ಕಿ ನನ್ನ ಮಗಳು ತಾನ ಹೋಗಿ ತಂದ್ರು ತಂದ್ಲ.
ಹಾ ಅದು ನಿಜಾನೇ. ತಾರ್ವಾ ತರ್ತೀನಿ. ಅಪ್ಪ ಹಂಗೆ ಒಂದು ಬೋರ್ಡ್ ಮಾಡಿಸ್ಬೇಕಪ್ಪ. ನಿಂಗೆ ಹೇಳ್ತೀನಿ ಯಾವ ಥರ ಅಂಥೇಳಿ ಆ ಥರ ಮಾಡಿಸ್ಕೊಂಡು ಬಾ. ಈಗ ಇದೊಂದು ತಿಂಗಳು ರಾಟಿ ಹೊಲಿತೀನಿ, ಮುಂದೆ ಇನ್ನೊಂದು ಐತಿ ಪ್ಲ್ಯಾನಿಂಗ್, ಅದನ್ನು ಹೇಳ್ತೀನಂತ ಆ ಥರ ಮಾಡಕ್ಕೆ ಬರ್ತೈತೆ ಅಂತ. ಹ್ಞೂನವ ಮಗಳ, ಆಯ್ತು. ನಿನಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡುವ. ಏನು ಹೇಳೋದಿಲ್ಲ ಕೇಳೋದಿಲ್ಲ, ನಿನಗೆ ತಿಳ್ದಂಗೆ ನೀ ಮಾಡು. ನಿನಗೆ ಅಪ್ಪ ಅಮ್ಮನ ಪ್ರೀತಿಗಿಂತ ನಿನ್ನ ಸ್ವಾಭಿಮಾನನ ನಿನಗೆ ಹೆಚ್ಚಾಗ್ಬಿಟ್ಟೈತಿ. ಏನು ಮಾಡೋದುವಾ, ಮಾಡು. ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು. ಯಪ್ಪ ಬೇಸರ ಮಾಡ್ಕೋಬೇಡ, ಹೇಳಿ ಹೋಗ್ಯಾರಿಲ್ಲ ಅವ್ರು ಸ್ವಾಭಿಮಾನದಿಂದ ಬದುಕಿ ತೋರಿಸು ಅಂತಂದು. ಹಾಗಾಗಿಪ್ಪ ನೀ ಏನು ನಾ ಏನು ತಲೆ ತಗ್ಗು ಕೆಲಸ ಮಾಡಾಕತ್ತಿಲ್ಲಪ್ಪ, ದುಡ್ಕೊಂಡು ತಿನ್ನಾಕತ್ತೀನಿ. ಆಯ್ತು ಮಗಳ, ಏನಿಲ್ಲತ್ತು. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದೇ ಕ್ಯಾರೆಕ್ಟರ್ಸ್ ಇರುತ್ತೆ, ಸೇಮ್ ಕಾರ್ಟೂನ್ಸ್ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಏನಂದರೆ ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ, ಒಂದು ಕಾಮಿಡಿ ವಿಡಿಯೋ. ಇನ್ನು ಮುಂದೆ ಬೆಳಗ್ಗೆ ಒಂದು ವಿಡಿಯೋ ಬಂದರೆ ಸಂಜೆ ಟೈಮಿಗೆ ಒಂದು ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ, 5 ಗಂಟೆಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅದನ್ನು ಕೂಡ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಡೈಲಿ 1 ವಿಡಿಯೋ ಅಲ್ಲ 2 ವಿಡಿಯೋ ಹಾಕ್ತೀನಿ. ಬಟ್ ಅದು ಈ ಥರ ಎಪಿಸೋಡ್ ಇರಲ್ಲ, ಅವತ್ತೇ ಸ್ಟಾರ್ಟ್ ಆಗಿ ಅವತ್ತೇ ಮುಗಿಯೋ ಥರ ಇರುತ್ತೆ. ಕಾಮಿಡಿ ವಿಡಿಯೋ ಇರುತ್ತೆ, ಏನು ಸೀರಿಯಸ್ ಏನೂ ಇರೋದಿಲ್ಲ ಅಲ್ಲಿ. ಓಕೆನಾ ಫ್ರೆಂಡ್ಸ್?